ಮುಖ್ಯಮಂತ್ರಿಯವರು ಒಂದು ರೀತಿ ಸುಳಿಯಲ್ಲಿ ಸಿಕ್ಕಿದ್ದಾರೆ. ಯಾವುದನ್ನು ನೇರವಾಗಿ ಹೇಳೋ ಪರಿಸ್ಥಿತಿ ಈಗ ಸಿದ್ದರಾಮಯ್ಯನವ್ರಿಗಿಲ್ಲ. ನಾನು ಬಹಳ ಗಂಭೀರವಾಗಿ ಯೋಚನೆ ಮಾಡ್ತೀನಿ. ಪೊಲೀಸ್ ಕಮಿಷನರ್ ಸೇರಿದಂಗೆ ಅನೇಕ ಪೊಲೀಸ್ ಅಧಿಕಾರಿಗಳನ್ನ ಅಮಾನತಿನಲ್ಲಿ ಯಾಕಿಟ್ರು? ಕಾರಣ ಏನು? ಸಮಾರಂಭ ಏರ್ಪಡಿಸಿದ್ದವರು ಪೊಲೀಸ್ ಕಮಿಷನರ ಯಾರು? ಪೊಲೀಸ್ ಕಮಿಷನರು ಮುಖ್ಯಮಂತ್ರಿಗಿಂತ, ಉಪಮುಖ್ಯಮಂತ್ರಿಗಿಂತ, ಗೃಹ ಮಂತ್ರಿಗಿಂತ ಮೇಲಿದ್ದಾರಾ? ಹೇಗೆ? ನೀವು ಯಾರು ಹೇಳೋರು ಕೇಳೋರು ಯಾರು ಇಲ್ಲ. ಪೊಲೀಸರಿಗೆ, ಪೊಲೀಸರ ಸ್ಥೈರ್ಯವನ್ನ ಕುಗ್ಗಿಸ್ತಾ ಇದ್ದೀರಿ. ಪೊಲೀಸರ ಆಡಳಿತ ವಿಫಲ ಆಗ್ತಾ ಇದೆ. ನಿಜವಾಗ್ಲೂ ನಾನು ಶಾಂಡಿ ಫಸ್ಟ್ ಪೊಲೀಸ್ ಕಮಿಷನರ್ ನೋಡಿದ್ದೆ. ಶಾಂಡಿ ಫಸ್ಟ್ ಪೊಲೀಸ್ ಕಮಿಷನರ್. ಅಲ್ಲಿಂದ ಇಲ್ಲಿನವರೆಗೆ ಯಾವುದೇ ಸಂದರ್ಭದಲ್ಲಿ ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಆದ್ದು ನೋಡಿರಲಿಲ್ಲ. ಚೆನ್ನಾಗಿದೆ ಇದು. ಇದೊಂಥರ ದರೋಡೆ ಮಾಡಿದವರೆಲ್ಲ ಸತ್ಯವಂತರಾಗಿ, ಕಳ್ಕೊಂಡವರೆಲ್ಲ ಅಪರಾಧಿಗಳು ಅನ್ನೋ ತರ ಆಗೋಗಿದೆ. ಒಳ್ಳೇದಲ್ಲ. ಸಿದ್ದರಾಮಯ್ಯನವರೇ, ಬಹಳ ನಿಮ್ಮ ಆತ್ಮಶೋಧನೆ ಮಾಡ್ಕೊಳ್ಳಿ. ನಿಮ್ಮ ಬಗ್ಗೆ ನಾನು ಬಹಳ ಗೌರವ. ಇಡೀ ಕರ್ನಾಟಕ ರಾಜ್ಯದಲ್ಲಿ ನೀವೊಬ್ಬರು ಹಿರಿಯ ರಾಜಕಾರಣಿ. ಇದು ಇನ್ನು 2 ವರ್ಷ ಇರ್ಬೋದು, ನೀವು ಇನ್ನು 10 ವರ್ಷ ಇರ್ಬೋದು. ಇತಿಹಾಸಕ್ಕೆ ಹೋಗಬೇಕು. ಈ ಸಂದರ್ಭದಲ್ಲಿ ಯಾರ ಮಾತಿಗೂ ನೀವು ಬಗ್ಗದೆ ಇವತ್ತು ತೀರ್ಮಾನ ತೆಗೆದುಕೊಳ್ಬೇಕಾಗಿದೆ. ಬಹಳ ಪ್ರಾಮಾಣಿಕ ತೀರ್ಮಾನ ತಗೋಬೇಕಾಗಿದೆ. ವಿಧಾನಸೌಧ ಮುಂದೆ ಯಾರು ವ್ಯವಸ್ಥೆ ಮಾಡಿದವರು? ಹೇಳಿ ಮೊದಲು. ಅದನ್ನ ಸರ್ಕಾರ ಹೇಳಿ. ಯಾರು ಇದಕ್ಕೆ? ಯಾರೋ ಆ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜ್ಗೆ ಮುಖ್ಯಮಂತ್ರಿ ಮೀರೋ ಶಕ್ತಿ ಇದೆಯಾ? ಉಪಮುಖ್ಯಮಂತ್ರಿ ಮೀರೋ ಶಕ್ತಿ ಇದೆಯಾ? ಗೃಹ ಮಂತ್ರಿ ಮೀರೋ ಶಕ್ತಿ ಇದೆಯಾ? ಹೋಗಿ ನೀವು ಆ ಬಡಪಾಯನ್ನ ಕಿತ್ತಾಕ್ಬಿಟ್ರಿ. ಯಾರು ಒಂದು 3 ಜನ ಮಂತ್ರಿಗಳನ್ನ ಕಿತ್ತಾಕಿದ್ರೆ ಕಮಿಷನರ್ ಸಸ್ಪೆಂಡ್ ಮಾಡೋ ಬದಲು, ಗೋವಿಂದರಾಜ್ ಕಿತ್ತಾಕೋ ಬದಲು ನೀವು 3 ಜನ ಮಂತ್ರಿಗಳನ್ನ ಕಿತ್ತಾಕಿದ್ರೆ ಇವತ್ತಿಡೀ ಕರ್ನಾಟಕ ರಾಜ್ಯ ಸಿದ್ದರಾಮಯ್ಯನವರಿಗೆ ಶಬಾಸ್ಗಿರಿ ಕೊಡ್ತಾ ಇದ್ರು. ನಾನು ಸಿದ್ದರಾಮಯ್ಯನವ್ರ ಬಗ್ಗೆ ಬಹಳ ಗೌರವ. ಸಿದ್ದರಾಮಯ್ಯ ಒಬ್ಬ ಒಳ್ಳೆಯ ವ್ಯಕ್ತಿ. ಸಿದ್ದರಾಮಯ್ಯ ಹೋದರೆ ಮುಂದೆ ರಾಜ್ಯದಲ್ಲಿ ಅಂತ ಒಬ್ಬ ವ್ಯಕ್ತಿ ಬರೋದು ಬಹಳ ದುರ್ಲಭ. ಆದ್ರಿಂದ ಸಿದ್ದರಾಮಯ್ಯನವರು ಯಾರ ಒತ್ತಡಕ್ಕೆ ಮಣಿದ್ರಿ? ಸತ್ಯ ಹೊರಬರಬೇಕು.